ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದ ಸಂತೋಷದೊಡನೆ ನಾವು ಕರ್ತನ ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ನೀವು ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿ, ನಾವು ಒಟ್ಟಾಗಿ ಕರ್ತನನ್ನು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ನಮ್ಮನ್ನು ಆರಾಧನೆ ನಡೆಸ್ತಾರೆ. ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ತಂದೆ. ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಕೃಪೆ ಶಾಶ್ವತವಾದದ್ದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯನ್ನು ಧ್ಯಾನಿಸುವಾಗ ಸ್ವಾಮಿ, ಥ್ಯಾಂಕ್ ಯು ಫಾದರ್. ನೀವು ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಮಹಾ ಉಪಕಾರವು ಕರ್ತನೆ. ಥ್ಯಾಂಕ್ ಯು ಫಾದರ್. ನಿನ್ನ ಪ್ರೀತಿಯು ನನ್ನನ್ನು ರಕ್ಷಿಸಿತು. ನಿನ್ನ ವಾಕ್ಯವು ನನ್ನಡೆಸಿತು. ನಿನ್ನ ಪ್ರೀತಿಯು ನನ್ನನ್ನು ರಕ್ಷಿಸಿತು. ನಿನ್ನ ವಾಕ್ಯವು ನನ್ನಡೆಸಿತು. Alleluia, 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 Amen. ನೀನೇ ಬಲವು, ನೀನೇ ಜ್ಞಾನವು, ನೀನೇ ಸತ್ಯವು. ನನ್ನ ಜೀವಿತದಿ ನೀನೇ ಬಲವು, ನೀನೇ ಜ್ಞಾನವು, ನೀನೇ ಸತ್ಯವು. ನನ್ನ ಜೀವಿತದಿ Alleluia, 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 Amen. ನೀನೇ ಜೀವವು, ನೀನೇ ನೀತಿಯು, ನೀನೇ ಆಧಾರವು. ನನ್ನ
ಆಶ್ರಯವು ನನ್ನ ಜೀವಿತದೆ. Alleluia, 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 Amen. Alleluia, 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 Amen. ನೀನೇ ಮಾರ್ಗವು, ನೀನೇ ನಂಬಿಕೆಯು, ನೀನೇ ನಿರೀಕ್ಷೆಯು, ನನ್ನ ಜೀವಿತದೆ. ನೀನೇ ಪ್ರೀತಿಯು, ನೀನೇ ಆನಂದವು, ನೀನೇ ತಾಳ್ಮೆಯು, ನನ್ನ ಜೀವಿತದೆ. Alleluia, 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 Amen. Alleluia, 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 Amen. ನೀನೇ ರಕ್ಷಕನು, ನೀನೇ ಕರ್ತನು, ನೀನೇ ನಾಯಕನು, ನನ್ನ ಜೀವಿತದೆ. ನೀನೇ ಉನ್ನತನು, ನೀನೇ ಶ್ರೇಷ್ಠನು, ನೀನೇ ಮಹಿಮೆಯು, ನನ್ನ ಜೀವಿತದೆ. Alleluia, 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 Amen. Alleluia, 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 Amen. Alleluia, 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 Amen. ನೀನೇ ಜೀವವು, ನೀನೇ ಸತ್ಯವು, ನೀನೇ
ಜ್ಞಾನವು ನನ್ನ ಜೀವಿತದಿ ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜೀವವು ನನ್ನ ಜೀವಿತದಿ ಹಾಲೆಲೂಯಾ 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 ಆಮೆನ್ ಹಾಲೆಲೂಯಾ 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 ಆಮೆನ್. ಥ್ಯಾಂಕ್ ಯು ಫಾದರ್. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. Spirit of God, we guide by you and led by you and receive your utterance, O God. ಈ ಸಂಜೆ ವೇಳೆಯಲ್ಲಿ ಪ್ರತಿಯೊಂದು ಹೃದಯದಲ್ಲಿ ನೀನು ಮಾತಾಡುವನಾಗಿದ್ದೆ, ಪ್ರತಿಯೊಂದು ಹೃದಯಗಳನ್ನು ಸಂತೈಸುವಾತನಾಗಿದ್ದೆ. Let your love, let your grace spread everywhere, O God. In Jesus' name, amen. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಪ್ರೀತಿ ಶಾಶ್ವತವಾದದ್ದು. ಓಕೆ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಿಮ್ಮಲ್ಲಿ ಬಾಧೆ ಪಡುವವನಿದ್ದರೆ ಅವನು ದೇವರಲ್ಲಿ ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಆತನು ಕೀರ್ತನೆಯನ್ನು ಹಾಡಲಿ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತದೆ, ಜೇಮ್ಸ್ 5:13, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನು, ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನು, ಅವನು ಕೀರ್ತನೆ ಹಾಡಲಿ. ಇಬ್ಬರಿಗೂ ಆಪ್ಷನ್ ಇದೆ, ಇಬ್ಬರಿಗೂ ಸೊಲ್ಯೂಷನ್ ಇದೆ. ಕೆಲವರು ಬಾಧೆ ಪಡುವವರು ಇರ್ತಾರೆ, ಕೆಲವರು ಸಂತೋಷ ಪಡುವವರು ಇರ್ತಾರೆ. ಬಾಧೆ ಪಡುವವರು ಸಂತೋಷ ಪಡಲಿಕ್ಕೆ ಆಗೋದಿಲ್ಲ, ಅವರು ಪ್ರಾರ್ಥನೆ ಮಾಡಬೇಕು. ದೇ ಮಸ್ಟ್ ಪ್ರೇ. ಬಟ್ ಸಂತೋಷ ಪಡುವವರು ಅವರು ಕೀರ್ತನೆ ಹಾಡಲಿ. ಕೀರ್ತನೆ ಎಂಬುವಂಥದ್ದು, ಹಾಡುಗಳು ಎಂಬುವಂಥದ್ದು, ಅದು ಒಂದು ಸಂತೋಷದ ಎಕ್ಸ್ಪ್ರೆಷನ್. ಓಕೆ, ನಿಮಗೆ ಬಾಧೆ ಪಡುವವರಿಗೆ ಸಂಗೀತ ಹಾಡಲಿಕ್ಕೆ, ಕೀರ್ತನೆ ಹಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಇವತ್ತು ಅನೇಕರು ಬಾಧೆ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇಗ್ನೋರೆನ್ಸ್. ಕೆಲವರಿಗೆ ಬಾಧೆ ಇದೆ. ಕ್ರಿಸ್ತ ಯೇಸುನಲ್ಲಿ ಸದ್ಭಕ್ತರಾಗಿ ಜೀವಿತ ಮಾಡುವವರು, ಮನಸ್ಸು ಮಾಡಿದವರು ಹಿಂಸೆಗೊಳಗಾಗೋರು ಅಂತ ವಾಕ್ಯ ಹೇಳ್ತದೆ. ಹಿಂಸೆಗಳು ನಮಗೆ ಗೊತ್ತಿರಬೇಕು, ಅದು ಎಲ್ಲಿಂದ ಬರುವುದಂತ. ಹಿಂಸೆಗಳು ಹಿಂಸಕನಿಂದ ಬರುವುದು. ಓಕೆ, ಹಿಂಸೆಗಳು ದುರಾತ್ಮಗಳಿಂದ ಬರುವುದು. ದುರಾತ್ಮನ ಒಂದು ಹೆಸರೇ ಆತನ ಹಿಂಸಕ. ಕೆಲವೊಮ್ಮೆ ಕೆಲವು ಜನರನ್ನು ಉಪಯೋಗಿಸ್ತಾನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ, ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಹಾಗೆ ಎಲ್ಲೆಲ್ಲೂ ಎಲ್ಲ ಕಡೆಯಲ್ಲೂ ಹಬ್ಬಿ ಪ್ರಖ್ಯಾತಿ ಹೊಂದುವಂತೆ ಮತ್ತು ದೇವರು ನಮ್ಮನ್ನು ಮೂರ್ಖ ಜನರಿಂದ ತಪ್ಪಿಸಿ ಕಾಪಾಡುವಂತೆ ನಮಗೋಸ್ಕರ ಪ್ರಾರ್ಥಿಸಿರಿ ಅಂತ ಹೇಳ್ತಾನೆ.
ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ 2 ಥೆಸಲೋನಿಕ 3 chapter 1 verse. 2 ಥೆಸಲೋನಿಕ 3 chapter 1 verse ಹೇಳ್ತಾನೆ, ಕಡೆ ಮಾತಿನಿಂದ ಸಹೋದರ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿ. ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲ ಅಲ್ಲ. ಓಕೆ, ನಿಮ್ಮ ಪ್ರಾರ್ಥನೆ ಏನು ಮಾಡುತ್ತದೆ? ನಿಮ್ಮನ್ನು ಬಾಧೆಗಳಿಂದ ಪ್ರೊಟೆಕ್ಟ್ ಮಾಡುತ್ತದೆ. ನಿಮ್ಮ ಪ್ರಾರ್ಥನೆ ನಿಮ್ಮ ಆತ್ಮವನ್ನು ಪೊಸಿಷನ್ನಲ್ಲಿಡುತ್ತದೆ. ಪ್ರಾರ್ಥನೆ ನಿಮ್ಮ ಆತ್ಮವನ್ನು ಆಕ್ಟಿವ್ ಮಾಡಿಡುತ್ತದೆ. ಪ್ರಾರ್ಥನೆ ಪ್ರಿಯರೇ ನೀವು ಶೋಧನೆಗಳನ್ನು ಎದುರಿಸುವಂತೆ ಸಹಾಯ ಮಾಡುತ್ತದೆ. ಪ್ರೇಸ್ ಗಾಡ್. ಪ್ರಾರ್ಥನೆ ಮಾಡಿದಾಗ ನಿಮಗೆ ದೇವರ ವಿಸ್ಡಮ್ ಓಪನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸಾವಿರಾರು ಕ್ವಶನ್ಗಳು ಬರ್ತವೆ. ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಆಯಿತು, ಯಾಕೆ ಹಾಗೆ ಆಯಿತು, ಹೀಗೆ ಯಾಕೆ ಆಯಿತು, ಅನೇಕ ಪ್ರಶ್ನೆಗಳು ಬರ್ತವೆ. ಯಾವಾಗ ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೀರಿ, ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ನಿಮಗೆ ಡಿಸರ್ನ್ಮೆಂಟ್ ಸ್ಟಾರ್ಟ್ ಆಗ್ತದೆ. ನಾವು ನೋಡ್ತೇವೆ ಯೇಸು ಸ್ವಾಮಿ ಫೈನಲ್ ಪ್ರಾರ್ಥನೆ ಮಾಡಿದ್ದು ಗೆತ್ಸೆಮನಿ ತೋಟದಲ್ಲಿ. ಗೆತ್ಸೆಮನಿಯಲ್ಲಿ ಆತನು ಕೊನೆಯ ಪ್ರಾರ್ಥನೆ, ಆತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ನನ್ನೊಟ್ಟಿಗೆ ಪ್ರಾರ್ಥಿಸಲಾರ. ಒಂದು ಗಳಿಗೆ ಆದರೂ ಎಚ್ಚರವಾಗಿದ್ದು ನನ್ನೊಟ್ಟಿಗೆ ನೀವು ಪ್ರಾರ್ಥಿಸಲಾರ. 26ನೇ ಅಧ್ಯಾಯ 41ನೇ ವಚನದಿಂದ ಓದಿದರೆ ನಮಗೆ ಸಿಗ್ತದೆ. ಮ್ಯಾಥ್ಯೂ 26. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ವಾಚ್ ಅಂಡ್ ಪ್ರೇ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ವಾಚ್ ಅಂಡ್ ಪ್ರೇ ಲೆಸ್ಟ್ ಯು ಎಂಟರ್ ಇನ್ ಟು ಟೆಂಪ್ಟೇಷನ್. ದ ಸ್ಪಿರಿಟ್ ಇಂಡೀಡ್ ಈಸ್ ವಿಲ್ಲಿಂಗ್ ಬಟ್ ದ ಫ್ಲೆಶ್ ಇಸ್ ವೀಕ್. ಓಕೆ, ಫ್ಲೆಶ್ ಇಸ್ ವೀಕ್. ಓಕೆ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಂತರದ ಮನುಷ್ಯನು ಚುರುಕಾಗುತ್ತಾನೆ. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ನಿಮ್ಮ ಇನ್ನರ್ ಮ್ಯಾನ್ ಸ್ಟ್ರೆಂಥನ್ ಆಗುತ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಂತರದ ಮನುಷ್ಯನು ದೇವರ ಆತ್ಮನಿಗೆ ಸೆನ್ಸಿಟಿವ್ ಆಗುತ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ಪ್ರಿಯರೇ ನೀವು ಶೋಧನೆಗಳನ್ನು ಎದುರಿಸಲಿಕ್ಕೆ ಶಕ್ತರಾಗುತ್ತೀರಿ, ಟೆಂಪ್ಟೇಷನ್ಗಳನ್ನು ಎದುರಿಸಲಿಕ್ಕೆ ಶಕ್ತರಾಗುತ್ತೀರಿ. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ನಿಮ್ಮ ಆತ್ಮಿಕ ಮನುಷ್ಯನು ಏನು ಮಾಡುತ್ತಾನೆ? ಪರಿಸ್ಥಿತಿಗಳ ಮೇಲೆ ಡಾಮಿನೇಟ್ ಮಾಡುತ್ತಾನೆ, ಪರಿಸ್ಥಿತಿಗಳ ಮೇಲೆ ಆತನು ಆಳುತ್ತಾನೆ. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಸೋಮಾರಿತನವು ಬಿಟ್ಟು ಹೋಗುತ್ತದೆ. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ನೀವು ಏಕಾಗ್ರತೆಯಲ್ಲಿರುತ್ತೀರಿ. ಪ್ರೈಸ್ ಗಾಡ್. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರ ಉದ್ದೇಶದಲ್ಲಿ ನೀವು ಬೆಳೆಯುತ್ತೀರಿ. ಪ್ರೈಸ್ ಗಾಡ್. ಅದಕ್ಕೆ ಯೇಸು ಹೇಳಿದ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ, ಮನಸ್ಸು ಸಿದ್ಧವಾಗಿದೆ. ದಟ್ ಮೀನ್ಸ್ ಸ್ಪಿರಿಟ್ ಇಂಡಿಡ್ ಈಸ್ ವಿಲ್ಲಿಂಗ್ ಬಟ್ ಫ್ಲೆಶ್ ಈಸ್ ವೀಕ್. ಕೆಲವರು ಹೇಳ್ತಾರೆ, ನನಗೆ ಟೆಂಪ್ಟೇಷನ್ ಬರ್ತಾ ಇದೆ, ಶೋಧನೆ ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ದೇ ಆರ್ ನಾಟ್ ಪ್ರೇಯಿಂಗ್ ಪರ್ಸನಲಿ. ಅವರು ವೈಯಕ್ತಿಕವಾಗಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವುದಿಲ್ಲ. ಪ್ರೈಸ್ ಗಾಡ್. ಅನೇಕರು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಮಯ ಕೊಡದೆ ಹೋದ ಕಾರಣ ಅವರಿಗೆ ಶೋಧನೆಗಳನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಪ್ರಾರ್ಥನೆ ಮಾಡಿದಾಗ ನಿಮಗೆ ದೇವರ ವಿಸ್ಡಮ್, ದೇವರ ಲೈಟ್ ಓಪನ್ ಆಗ್ತದೆ. ನೀವು ಪ್ರಾರ್ಥನೆ ಮಾಡಿದಾಗ ನಿಮಗೆ ದೇವರ ವಾಕ್ಯ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಕೀರ್ತನೆ 72ರಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. Psalms 72 ಕೀರ್ತನೆ 72 73ರಲ್ಲಿ ನಾವು ಓದುವ 73ರಲ್ಲಿ ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲಿಗೆ ದಯಪಾರನೆ ಹೌದು. ಓಕೆ, 2ನೇ ವಚನ ಕಂಟಿನ್ಯೂ ಆಗಿ. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ದುಷ್ಟರ ಸೌಭಾಗ್ಯವನ್ನು ಕಂಡು ಇಲ್ಲಿ, ಬಟ್ ಆಸ್ ಫಾರ್ ಮೀ ಮೈ ಫೀಟ್ ಹ್ಯಾಡ್ ಆಲ್ಮೋಸ್ಟ್
Stumbled, my steps had nearly slipped. ಓಕೆ, 1ನೇ ವಚನ ತೆಗೀರಿ, ಇಂಗ್ಲಿಷ್ನಲ್ಲಿ ಮೇಲೆ ಇದೆ. ಟ್ರೂಲಿ ಗಾಡ್ ಇಸ್ ಗುಡ್ ಟು ಇಸ್ರಾಯಲ್ ಸಚ್ ಆಸ್ ಪ್ಯೂರ್ ಇನ್ ಹಾರ್ಟ್. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯಲ್ಗೆ ದಯಪಾರನೆ ಹೌದು. ನೆಕ್ಸ್ಟ್, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಂಧಕವಾಗಿದೆ, ಅವರ ಕಾಯವು ಕೊಬ್ಬುಳ್ಳದಾಗಿದೆ. ಓಕೆ, ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗುಲುವುದಿಲ್ಲ. ಆದ್ದರಿಂದ ಅವರಿಗೆ ಗರ್ವವು ಕಂಠಮಾಲೆಯಾಗಿದೆ, ಬಲಾತ್ಕಾರವು ಉಡುಪಾಗಿದೆ. ಕೊಬ್ಬಿನಿಂದ ಅವರ ಕಣ್ಣುಗಳು ಮೇಲೆ ಅವೆ, ಅವರ ದುಷ್ಕಲ್ಪನೆಗಳು ತುಂಬಿ ತುಳುಕುತ್ತವೆ. ಹಾಸ್ಯ ಮಾಡುವವರಾಗಿ ಕೆಡುಕಿನ ವಿಷಯ ಮಾತಾಡಿಕೊಳ್ಳುತ್ತಾರೆ, ಬಲಾತ್ಕಾರ ನಡೆಸಬೇಕೆಂದು ಹೆಮ್ಮೆ ಕೊಚ್ಚುತ್ತಾರೆ. ಓಕೆ, ತಾವು ಮೇಲ್ಲೋಕದವರು ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ, ಭೂಲೋಕದಲ್ಲಿ ಅವರ ಮಾತೆ ಮುಂದೆ. ಜನರು ಅವರ ಪಕ್ಷವನ್ನು ಹಿಡಿಯುತ್ತಾರೆ, ಅವರಿಗೆ ಪಾನವು ಯಥೇಚ್ಛವಾಗಿ ದೊರಕುವುದು. ದೇವರು ವಿಚಾರಿಸುವುದೆಲ್ಲಿ ಪಾರಾತ್ಮವನ್ನು ಚಿಂತಿಸುತ್ತುಂಟು ಅಂದುಕೊಳ್ಳುತ್ತಾರೆ. ನೋಡಿರಿ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದ ಇದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ದುಷ್ಟ ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವವರು. ನೆಕ್ಸ್ಟ್, ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ಇಲ್ಲಿ ಕೀರ್ತನೆಗಾರನು ತನ್ನ ಒಂದು ಅನುಭವವನ್ನು ಹೇಳ್ತಾ ಇದ್ದಾನೆ. ನೆಕ್ಸ್ಟ್ 15ನೇ ವಚನ, ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದೆನು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತ್ತು. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತ್ತು. ನೆಕ್ಸ್ಟ್, ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಯೋಚಿಸಿದಾಗ ನನಗೆ ಗೊತ್ತಾಯಿತು. Until I went into the sanctuary of God, then I understand their end. I understand their end. ದೇವಾಲಯಕ್ಕೆ ಯಾಕೆ ಹೋಗೋದು? ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ, ಪ್ರೈಸ್ ಗಾಡ್, ನಾನು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆದಾಗ ನನಗೆ ಗೊತ್ತಾಯಿತು, ಪ್ರೈಸ್ ಗಾಡ್, ವಾಟ್ ಈಸ್ ದೇರ್ ಎಂಡ್, ಅವರ ಅಂತ್ಯ ಏನು. 18ನೇ ವಚನ, ಹೌದು, ನೀನು ಅವರನ್ನು ಅಪಾಯಕಾರ ಸ್ಥಳದಲ್ಲಿ ಇಟ್ಟು ಬೀಳಿಸಿ ನಾಶ ಮಾಡುತ್ತಿ. 19ನೇ ವಚನ, ಅವರು ನಿಮಿಷ ಮಾತ್ರದಲ್ಲಿ ಹಾಳಾಗಿ ಹೋಗುತ್ತಾರೆ, ಭಯಂಕರ ರೀತಿಯಿಂದ ಸಂಹಾರವಾಗಿ ಮುಗಿದು ಹೋಗುತ್ತಾರೆ. ಪ್ರಾರ್ಥನೆ ಮಾಡಿದಾಗ ಇದೆಲ್ಲ ಕ್ವಶನ್ಗಳು ನಿಮ್ಮದು ಆನ್ಸರ್ ಆಗುತ್ತವೆ. ನೀವು ಪ್ರಾರ್ಥನೆ ಮಾಡಿದಾಗ ನಿಮಗೆ ಇನ್ಸೈಟ್ ಓಪನ್ ಆಗುತ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರಲ್ಲಿ ಪ್ರಾರ್ಥಿಸಲಿ. ನಿಮ್ಮ ಹತ್ರ ಕ್ವಶನ್ಗಳು, ಕನ್ಫ್ಯೂಷನ್ಗಳು ಇದ್ದಾಗ ನಿಮಗೆ ಸಂತೋಷವಾಗುವುದಿಲ್ಲ. ರೈಟ್? ನೀವು ಪ್ರಾರ್ಥನೆ ಮಾಡಿದಾಗ ಫಸ್ಟ್ ಆಫ್ ಆಲ್ ನಿಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ, ನೀವು ಅಂತರ್ಯದಲ್ಲಿ ಬಲ ಹೊಂದುತ್ತೀರಿ. ನೀವು ಪರಿಸ್ಥಿತಿಗಳ ಮೇಲೆ, ದುರಾತ್ಮಗಳ ಮೇಲೆ ನೀವು ದೊರೆತನ ಮಾಡುತ್ತೀರಿ, ಶೋಧನೆಗಳಿಂದ ತಪ್ಪಿಸಲು ಕಾಪಾಡುತ್ತೀರಿ. ಯಾವಾಗ ನಿಮ್ಮ ಆತ್ಮಿಕ ಮನುಷ್ಯನು ವೀಕ್ ಆಗಿರುತ್ತಾನೆ, ಆಗ ನಿಮ್ಮ ಹೊರಗಿನ ಮನುಷ್ಯನು ನಿಮ್ಮ ಮೇಲೆ ಡಾಮಿನೇಟ್ ಮಾಡುತ್ತಾನೆ. ಅದಕ್ಕೆ ನೀವು ಶಾರೀರಿಕ ವ್ಯಕ್ತಿ, ಕಾರ್ನಲ್ ಪೀಪಲ್ ಅಂತ ಹೇಳ್ತಾರೆ. ಯಾವಾಗ ನೀವು ಎವ್ರಿ ಡೇ ದೇವರ ಸನ್ನಿಧಾನದಲ್ಲಿ ಪರ್ಸನಲ್ ಆಗಿ ನೀವು ಪ್ರಾರ್ಥನೆ ಮಾಡುತ್ತೀರಿ, ಪರ್ಸನಲ್ ಆಗಿ ಸಮಯವನ್ನು ಕಳೀತೀರಿ, ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನೀವು ವಾಕ್ಯ ಓದ್ತೀರಿ, ಒಂದು ಟೈಮ್ ತೆಗೆದುಕೊಳ್ತೀರಿ, ನೀವು ನಿಮ್ಮ ಅಂತರದ ಮನುಷ್ಯವನ್ನು ಬಿಲ್ಡ್ ಮಾಡುತ್ತೀರಿ. ಶೋಧನೆಗಳಿಂದ ನೀವು ತಪ್ಪಿಸಲು ಕಾಪಾಡಲ್ಪಡುತ್ತೀರಿ.
ಪ್ರೈಸ್ ಗಾಡ್. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದರಲ್ಲಿ ಯಾವತ್ತೂ ಆಲಸ್ಯವನ್ನು ಮಾಡಬೇಡಿ. ಓಕೆ, ಒಂದು ಊಟ ಮಾಡದಿದ್ರೂ ತೊಂದರೆ ಇಲ್ಲ, ಪ್ರಾರ್ಥನೆಯನ್ನು ತಪ್ಪಿಸಬೇಡ್ರಿ. ಹೇಗೆ ನೀವು 3 ಸರ್ತಿ ಊಟ ಮಾಡ್ತೀರಿ, ರೈಟ್? ಕೆಲವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮಧ್ಯಾಹ್ನ ಲಂಚ್, ಸಂಜೆ ಡಿನ್ನರ್, ಹೇಗೆ ಟೈಮ್ ಟು ಟೈಮ್ ಮಾಡ್ತಾರೆ. ಕೆಲವರು 6 ಸರ್ತಿ ಊಟ ಮಾಡುವವರಿದ್ದಾರೆ, 4 ಸರ್ತಿ ಮಾಡುವವರಿದ್ದಾರೆ. ಕೆಲವೊಮ್ಮೆ ಜಿಮ್ಮಿಗೆ ಹೋಗುವವರು 2-3 ಗಂಟೆಗೊಮ್ಮೆ ಊಟ ಮಾಡುವವರಿದ್ದಾರೆ, ಬಾಡಿ ಫಿಟ್ನೆಸ್ಗೋಸ್ಕರ, ರೈಟ್? ನಿಮ್ಮ ಹೊರಗಿನ ಮನುಷ್ಯನು ಬಿಲ್ಡಪ್ ಮಾಡಲಿಕ್ಕೆ ಸುಮಾರು 6 ಗಂಟೆ 7 ಗಂಟೆ, ಕೆಲವರು 5 ಗಂಟೆ ಸಮಯ ಕೊಡ್ತೀರಿ. ವಾಟ್ ಅಬೌಟ್ ಯ ಇನ್ನರ್ ಮ್ಯಾನ್? ನಿಮ್ಮ ಆತ್ಮಿಕ ಮನುಷ್ಯ. ಆತ್ಮಿಕ ಮನುಷ್ಯನಿಗೆ ಸರಿಯಾದ ವಾಕ್ಯವನ್ನು, ಪ್ರಾರ್ಥನೆಯನ್ನು ಮಾಡಿ ಬಿಲ್ಡ್ ಮಾಡಿ. ನೀವು ಇನ್ಸೈಡ್ ಫಿಟ್ ಆಗಿದ್ದರೆ ನೀವು ಹೊರಗಿನಿಂದ ಫಿಟ್ ಆಗಿರುತ್ತೀರಿ. ನೀವು ಆತ್ಮಿಕವಾಗಿ ವೀಕ್ ಇದ್ದರೆ ನೀವು ಶೋಧನೆಗೆ ಒಳಗಾಗ್ತೀರಿ ಮತ್ತು ನಿಮ್ಮ ಬಾಯಿಯಲ್ಲಿ ಎಂತೆಂಥ ಮಾತುಗಳು ಬರಲಿಕ್ಕೆ ಪ್ರಾರಂಭವಾಗ್ತವೆ. ಓಕೆ, ನಿಮ್ಮ ಆತ್ಮ ಆಕ್ಟಿವ್ ಇದೆ ಅಂತ ಹೇಳಿದರೆ ನೀವು ಆತ್ಮಿಕ ಮಾತುಗಳನ್ನು ಮಾತಾಡುತ್ತೀರಿ. ನಿಮ್ಮ ಆತ್ಮಿಕ ವ್ಯಕ್ತಿ ವೀಕ್ ಆದಂತ ಹೇಳಿದರೆ ನೀವು ಶರೀರ ಸಂಬಂಧವಾದವುಗಳನ್ನು ಮಾತಾಡುತ್ತೀರಿ. ನೀವು ಆತ್ಮಿಕವಾಗಿ ಸ್ಟ್ರಾಂಗ್ ಇರುವುದಾದರೆ ಪರಿಸ್ಥಿತಿಗಳಿಗೆ ನೀವು ಸೊಲ್ಯೂಷನ್ ಮಾತಾಡುತ್ತೀರಿ. ನೀವು ಆತ್ಮಿಕವಾಗಿ ವೀಕ್ ಆದ್ರಿ ಅಂತ ಹೇಳಿದ್ರೆ, ಬಲಹೀನರಾದ್ರಿ ಅಂತ ಹೇಳಿದ್ರೆ, ನೀವು ಸಮಸ್ಯೆಗಳನ್ನು ಮಾತಾಡುತ್ತೀರಿ, ಗುಣಗುಟ್ಟುತ್ತೀರಿ, ಕಂಪ್ಲೇಂಟ್ ಕೊಡುತ್ತೀರಿ, ದೂರುತ್ತೀರಿ. ಮನೆಯಲ್ಲಿ ಕಂಪ್ಲೇಂಟ್, ಗಂಡ ಹೆಂಡತಿಯರ ಮಧ್ಯದಲ್ಲಿ ಕಂಪ್ಲೇಂಟ್, ಮಕ್ಕಳ ವಿಷಯದಲ್ಲಿ ಕಂಪ್ಲೇಂಟ್, ಎವ್ರಿಥಿಂಗ್ ಟಾಕಿಂಗ್ ಡೆತ್ ಸಿಚುವೇಶನ್. ಯಾಕಂದರೆ ಜೀವ ಮತ್ತು ಮರಣ ನಮ್ಮ ನಾಲಿಗೆಯ ವಶದಲ್ಲಿದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಜೀವ ನಮ್ಮ ಆತ್ಮದ ಒಳಗಿದೆ. ನಮ್ಮ ಆತ್ಮವು ಕರ್ತನಿಗೆ ಸಂಪರ್ಕದಲ್ಲಿದೆ, ಸಂಸರ್ಗದಲ್ಲಿದೆ, ಅನ್ಯೋನ್ಯತೆಯಲ್ಲಿದೆ, ಒಂದು ಆತ್ಮವಾಗಿದೆ. ಯು ಸ್ಪೀಕಿಂಗ್ ಫ್ರಮ್ ಯುವರ್ ಸ್ಪಿರಿಟ್, ಯು ಸ್ಪೀಕಿಂಗ್ ಫೇತ್, ಯು ಸ್ಪೀಕಿಂಗ್ ಲೈಫ್. ನೀನು ಜೀವವನ್ನು ಮಾತಾಡುತ್ತಿ. ನೀನು ಮಾತಾಡಿದಾಗ ಸಮಥಿಂಗ್ ನಿನ್ನ ಮೂಲಕ ಅದು ಹರಿಯುತ್ತದೆ. ಸತ್ತ ಪರಿಸ್ಥಿತಿಗಳಿಗೆ ನೀನು ಜೀವವನ್ನು ಮಾತಾಡುತ್ತಿ. ನಿನ್ನ ಕುಟುಂಬಕ್ಕೆ, ನಿನ್ನ ಮನೆಗೆ, ನಿನ್ನ ಫೈನಾನ್ಸಿಗೆ, ನಿನ್ನ ಬಿಸ್ನೆಸ್ಗೆ, ನೀನು ಮಾಡುತ್ತಿರುವ ಸೇವೆಗೆ ನೀನು ಜೀವವನ್ನು ಮಾತಾಡುತ್ತಿ. ಯು ಆರ್ ಗೋಯಿಂಗ್ ಟು ಸ್ಪೀಕ್ ಲೈಫ್. ಓಕೆ, ಪ್ರಾರ್ಥನೆ ಅಂತ ಹೇಳಿದರೆ ಕೇವಲ ಕಮ್ಯುನಿಕೇಶನ್ ಅಲ್ಲ. ಪ್ರಾರ್ಥನೆಯಲ್ಲಿ ಯು ಆರ್ ಸ್ಪೀಕಿಂಗ್ ವಿಸ್ಡಮ್. ನೀನು ಮಾತಾಡುತ್ತಿ. ಪ್ರೈಸ್ ಗಾಡ್. ಕಾಣದ ಲೋಕದಲ್ಲಿರುವ ದೇವದೂತರುಗಳು ನಿನಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ. ನಿನಗೋಸ್ಕರ ಅವರು ಸೇವೆ ಮಾಡುತ್ತಾರೆ. ನಿಮ್ಮ ಮಾತುಗಳು ಯಾವಾಗಲೂ ಆತ್ಮಿಕವಾಗಿರುವುದಾದರೆ ಅವರು ಆತ್ಮ ಸಂಬಂಧವಾಗಿ ನಿಮಗೋಸ್ಕರ ಸೇವೆ ಮಾಡುತ್ತಾರೆ. ಒಂದು ವೇಳೆ ನೀವು ಶರೀರ ಸಂಬಂಧವಾಗಿ ಮಾತಾಡಿದರೆ, ನಿಮ್ಮ ಆತ್ಮಿಕ ಮನುಷ್ಯ ನಿದ್ರೆಯಲ್ಲಿದ್ದಾನೆ, ನಿಮ್ಮ ಆತ್ಮಿಕ ಮನುಷ್ಯ ಮಲಗಿದ್ದಾನಂತ ಹೇಳಿದರೆ ನೀವು ಕೊರತೆಗಳನ್ನು ಮಾತಾಡುತ್ತೀರಿ, ಸಮಸ್ಯೆಗಳನ್ನು ಮಾತಾಡುತ್ತೀರಿ. ದೇವರು ನಮ್ಮನ್ನು ಕರೆದಿದ್ದಾನೆ ಸಮಸ್ಯೆಗಳನ್ನು ಮಾತಾಡಲಿಕ್ಕೆಲ್ಲ. ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಹಾಗೆ ಸೃಷ್ಟಿ ಮಾಡಿದ್ದಾನೆ, ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಮಾತಾಡಲಿಕ್ಕೆ. ನಿಮಗೆ ಗೊತ್ತಾ, ನಾವು ನೋಡ್ತೇವೆ Genesis 1 chapter 2 verse, ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯಿತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮ ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ರೈಟ್? ಯಾವುದು ಸರಿ ಇಲ್ಲ. ಭೂಮಿಯಲ್ಲಿ ಕ್ರಮ ಇಲ್ಲ, ಖಾಲಿಯಾಗಿದೆ. ಆದಿಸಾಗರದ ಮೇಲೆ ಕತ್ತಲೆ ತುಂಬಿದೆ, ಇನ್ ದ ಡಾರ್ಕ್ನೆಸ್. ದೇವರ ಆತ್ಮ ಕೂಡ ಇದ್ದಾನೆ, ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ನೆಕ್ಸ್ಟ್ ವಾಕ್ಯ ಹೇಳ್ತೀವಿ, ಆಗ ದೇವರು, ದ ಇಂಪಾರ್ಟೆಂಟ್ ಆಗ, 3ನೇ ವಚನ, ಆಗ ಎಂಬುವಂಥದ್ದು ಸೊಲ್ಯೂಷನ್. ಆಗ ದೇವರು ಹೇಗೆ ರಿಯಾಕ್ಟ್ ಮಾಡಿದ? ದೇವರಿಗೆ ನೋಡಿ ಮಾತಾಡ್ಬೋದಿತ್ತು, ಇಲ್ಲಿ ಕ್ರಮ ಇಲ್ಲ, ಮಾತಾಡ್ಬೋದಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಇದನ್ನು ಯಾವುದನ್ನು ಮಾತಾಡಲಿಲ್ಲ. ಲೆಟ್ ದೇರ್ ಬಿ ಲೈಟ್. ಆಗ ಬೆಳಕಾಯಿತು. ದ ಬೈಬಲ್ ಹೇಳ್ತದೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕು ಆಯಿತು. ರೈಟ್? ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಯಾವುದನ್ನು ನೋಡಿ ಮಾತಾಡಲಿಲ್ಲ, ದೇವರು ಯಾವುದನ್ನು ನಂಬಿಕೆಯಲ್ಲಿ ಮಾತಾಡಿದ. ನೆಕ್ಸ್ಟ್ ನೋಡಿದ,
ಕ್ರಿಶ್ಚಾನಿಟಿ ಎಂಬುವಂಥದ್ದು ನೋಡಿ ಮಾತಾಡುವುದಲ್ಲ. ಕ್ರಿಶ್ಚಾನಿಟಿ ಎಂಬುವಂಥದ್ದು ನಂಬಿ ಮಾತಾಡುವಂಥದ್ದು. ನಂಬಿ ಮಾತಾಡಿದಾಗ ನೋಡುವಂಥದ್ದು. ಫಸ್ಟ್ ನಾವು ಸಮಸ್ಯೆ ನೋಡ್ತೇವೆ. ಅಲ್ಲಿ ದೇವರು ಸಮಸ್ಯೆ ಬಗ್ಗೆ ಮಾತಾಡಿದ, ಆಗ ದೇವರು ಬೆಳಕಾಗಲೆಂದು ಹೇಳಲು ಬೆಳಕು ಆಯಿತು. ದೇವರು ಬೆಳಕನ್ನು ನೋಡಿದ. ಇಂಪಾರ್ಟೆಂಟ್. ನೆಕ್ಸ್ಟ್ ದೇವರು ಎಲ್ಲವನ್ನು ಮಾತಾಡಿದ, ಆಯಿತು, ನೋಡಿದ, ಮಾತಾಡಿದ, ಆಯಿತು, ನೋಡಿದ, ಮಾತಾಡಿದ, ಆಯಿತು, ನೋಡಿದ. ಇಲ್ಲಿ ನಾವು ನೋಡ್ತೇವೆ ಜನಸಿಸ್ ಆದಿಕಾಂಡದಲ್ಲಿ ದೇವರು ಮಾತಾಡಿದ, ಅದು ಆಯಿತು, ನೋಡಿದ. ಓಕೆ. ನೆಕ್ಸ್ಟ್ ದೇವರು ಹೇಳಿದ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನು ಉಂಟು ಮಾಡೋಣ. ದಟ್ ಮೀನ್ಸ್ ನಮ್ಮ ಹಾಗೆ ನಂಬುವ, ನಮ್ಮ ಹಾಗೆ ಮಾತಾಡುವ, ನಮ್ಮ ಹಾಗೆ ಕ್ರಿಯೇಟ್ ಮಾಡುವ ಮನುಷ್ಯರನ್ನು ನಾವು ಉಂಟು ಮಾಡೋಣ. ಅವರು ಭೂಮಿಯ ಮೇಲೆ, ಸಮುದ್ರದ ಮೇಲಿರುವ ಮೀನುಗಳ ಮೇಲೆ, ಭೂಮಿಯಲ್ಲಿ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ ಅವರು ದೊರೆತನ ಮಾಡಲಿ ಅಂದ. ನಾವಲ್ಲ, ಅವರು ದೊರೆತನ ಮಾಡಲಿ. ನಾವು ನೋಡ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಉಂಟು ಮಾಡಿದ್ದಾನೆ ಮತ್ತು ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ದೇವರು ಯಾರನ್ನು ಕಳಿಸ್ತಾನೋ ಆತನಿಗೆ ಆತ್ಮ ವರವನ್ನು ಅಳತೆ ಮೀರಿ ಕೊಟ್ಟಿದ್ದರಿಂದ ಅವರು ದೇವರ ಮಾತುಗಳನ್ನು ಮಾತಾಡುತ್ತಾನೆ. ಇವತ್ತು ನಾವು ಬಹುರ್ನಗೇನಾದವರು ಕರ್ತನ ಸಂಸರ್ಗದಲ್ಲಿ ನಾವು ಒಂದು ಆತ್ಮವಾಗಿದ್ದೇವೆ. ನಾವು ದೇವರ ಮಾತುಗಳನ್ನು ಮಾತಾಡಬೇಕು, ದೇವರಾಗಿ ಮಾತಾಡಬೇಕು. ದೇವರು ಪ್ರತಿಯೊಂದು ಪರಿಸ್ಥಿತಿಯನ್ನು ನೋಡಿದ, ನಾವು ನೋಡ್ತೇವೆ. ಆಗ ದೇವರು ಮಾತಾಡಿದ, ಆಯಿತು, ನೋಡಿದ, ಮಾತಾಡಿದ, ಆಯಿತು, ನೋಡಿದ. ನಿಮ್ಮ ದೇಹದಲ್ಲಿ ನೀವು ಸಿಂಪ್ಟಮ್ಸ್ಗಳನ್ನು, ಸಿಕ್ನೆಸ್ಗಳನ್ನು ನೋಡ್ಬೋದು. ಡೋಂಟ್ ಟಾಕ್ ಅಬೌಟ್ ದ್ಯಾಟ್. ಅದರ ಬಗ್ಗೆ ಮಾತಾಡಬೇಡ್ರಿ. ಅದಕ್ಕೆ ಮಾತಾಡ್ರಿ. ಏನು ಮಾತಾಡ್ರಿ? ಬೆಳಕನ್ನು ಮಾತಾಡ್ರಿ. ದೇವರ ವಾಕ್ಯ ಮಾತಾಡುವುದಂದ್ರೆ ನೀವು ಬೆಳಕನ್ನು ಮಾತಾಡುವುದು. ಓಕೆ. ದೇವರ ವಾಕ್ಯ ಮಾತಾಡುವುದಂದರೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ, ಆತನ ಬಾಸುನೆಗಳಿಂದ ನಾನು ಗುಣವಾಗಿದ್ದೇನೆ, ರೋಗವೇ ಬಿಟ್ಟು ಹೋಗು, ಐ ಆಮ್ ಹೀಲ್ಡ್, ನಾನು ಗುಣವಾಗಿದ್ದೇನೆ. ಆಗ ಗುಣವಾಗ್ತೀರಿ, ಆರೋಗ್ಯವನ್ನು ನೋಡ್ತೀರಿ. ಯು ಕ್ಯಾನ್ ಸಿ ಹೆಲ್ತ್. ಪ್ರೈಸ್ ಗಾಡ್. ಯು ಕ್ಯಾನ್ ಸಿ ಹೆಲ್ತ್. ಅದೇ ರೀತಿ ದೇವರು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದ್ದು ನಂಬಿಕೆಯಲ್ಲಿ. ಅದೇ ಕ್ಲಾಸಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್ ಆಫ್ ಫೇತ್. ಯಾವ ನಂಬಿಕೆಯ ಆತ್ಮ ದೇವರಲ್ಲಿತ್ತು, ಅದೇ ನಂಬಿಕೆಯ ಆತ್ಮವನ್ನು ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. 2 Corinthians 4 chapter 13 verse. 2 Corinthians 4 chapter 13 verse. ಹೀಗಿದ್ದರೂ ನಂಬಿದೆನು, ಆದ್ದರಿಂದ ಮಾತಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನು ಹೊಂದಿ ನಾವು ನಂಬಿದವರು ಅದರಿಂದ ಮಾತಾಡುತ್ತೇವೆ. And since we have the same spirit of faith according to what is written, we have the same spirit of faith according to what is written. I believed and therefore I spoke. We also believe and therefore speak. ನಾವು ನಂಬುತ್ತೇವೆ. ಏನು? ನಮ್ಮ ಒಳಗೆ ದೇವರು ಪವಿತ್ರ ಆತ್ಮನು ಇಟ್ಟಿದ್ದಾನೆ. Praise God. ನಾವು ಮಾತಾಡುವವರು. ನೀವು ಮಾತಾಡಿದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ವಾಕ್ಯವನ್ನು ಮಾತಾಡ್ರಿ. ನೀವು ವಾಕ್ಯವನ್ನು ಮಾತಾಡಬೇಕಂತೇಳಿ ನೀವು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಡೇ ವಾಕ್ಯ ಕೇಳಲಿಕ್ಕೆ ಒಂದು ಟೈಮ್ ಕೊಡ್ರಿ. ಉಳಿದ ಎಲ್ಲ ಸಿಚುವೇಶನ್ಗಳು ನಿಮ್ಮ ಹತೋಟಿಯಲ್ಲಿರುತ್ತವೆ. ಓಕೆ. ನೀವು ಬಿಸ್ನೆಸ್ ಅನ್ನು ಕರೆದಾಗ ಬರ್ತದೆ, ಆಪರ್ಚುನಿಟಿಗಳು ಓಪನ್ ಆಗ್ತವೆ. ಬಟ್ ಮೇಂಟೈನ್ ಯುವರ್ ಸ್ಪಿರಿಚುವಲ್ ಲೈಫ್. ನೀವು ದಿನಾಲು ವಾಕ್ಯವನ್ನು ಕೇಳಿ ದಿನಾಲು ದೇವರ ವಾಕ್ಯವನ್ನು ಆಕ್ಟ್ ಮಾಡುವುದಿಲ್ಲ ಅಂತ ಹೇಳಿದರೆ, ಓಕೆ, ಕಡೆಗೆ ನಿಮ್ಮ ಸ್ಪಿರಿಟ್ ಬಡ್ಡಾಗ್ತಾನೆ, ಮೊಂಡಾಗ್ತಾನೆ. ನಿಮಗೆ ಗೊತ್ತಾ ಪಾಸ್ಟರ್, ನಾನು ಪ್ರಾರಂಭದಲ್ಲಿ ಸೇಮ್ ಮಾತಾಡಿದೆ, ಅದು ವರ್ಕ್ ಆಗ್ತಾ ಇದೆ, ಈಗ ವರ್ಕ್ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಫಸ್ಟ್ ನಾನು ಕತ್ತಿ ಲಾಸ್ಟ್ ಇಯರ್ ನಾನು ಯೂಸ್ ಮಾಡಿದ್ದೆ, ಒಂದೇ ಪೆಟ್ಟಲ್ಲಿ ಒಂದು ಗೆಲ್ಲು ಕೊಂಬೆ ಕಟ್ಟಾಗಿತ್ತು. ಈ ವರ್ಷ
ನಾನು 10 ಬೆಟ್ಟ ಹಾಕಿದ್ರು ಕಟ್ಟಾಗುವುದಿಲ್ಲ. ಯಾಕೆ? ಕತ್ತಿ ದಿನಾಲು ಉಪಯೋಗಿಸದೆ, ಕತ್ತಿ ದಿನಾಲು ಶಾರ್ಪ್ ಮಾಡದೆ ಅದು ಏನಾಗಿದೆ, 1 ವರ್ಷದಲ್ಲಿ ತುಕ್ಕು ಹಿಡಿದು ಮೊಂಡಾಗಿದೆ. ಈಗ ನೀನು ಕೇವಲ ಕಳೆದ ವರ್ಷದ ಟೆಸ್ಟಮನಿ ಮಾತ್ರ ಕೊಡಬೇಕು, ಕೊಂಬೆ ಕಟ್ಟಾಗುವುದಿಲ್ಲ. ಇವತ್ತು ಆತ್ಮಿಕ ಜೀವಿತ ಅದೇ ರೀತಿಯಾಗಿದೆ. ದೇ ಆರ್ ನಾಟ್ ಸೀರಿಯಸ್ ಇನ್ ದ ಸ್ಪಿರಿಚುವಲ್ ಥಿಂಗ್ಸ್. ಅವ್ರು 1 ದಿನ ವಾಕ್ಯ ಕೇಳಿದರೆ 100 ದಿನ ಕೇಳುವುದಿಲ್ಲ. 1 ದಿನ ಪ್ರಾರ್ಥನೆ ಮಾಡಿದರೆ 3 ದಿನ ಪ್ರಾರ್ಥನೆ ಮಾಡುವುದಿಲ್ಲ. ರೈಟ್? ನೋ, ಎವ್ರಿ ಡೇ ನಿಮ್ಮ ಆತ್ಮಿಕ ಮನುಷ್ಯನನ್ನು ಮೇಂಟೈನ್ ಮಾಡಿ. ಶಾರ್ಪನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ಶಾರ್ಪ್ ಮಾಡ್ರಿ, ಲೈಟ್ ಆಗಿ ತೆಗೆದುಕೊಳ್ಬೇಡ್ರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಪರಿಸ್ಥಿತಿಗಳು ನಿಮ್ಮನ್ನು ಬ್ಯುಸಿ ಇಡ್ತವೆ. ನೀವು ಆತ್ಮಿಕವಾಗಿ ಫಿಟ್ ಇದ್ದರೆ ಪರಿಸ್ಥಿತಿಗಳನ್ನು ನೀವು ಕಂಟ್ರೋಲ್ ಮಾಡ್ತೀರಿ. ಪ್ರೈಸ್ ಗಾಡ್. ಯು ವಿಲ್ ರೆಸ್ಟ್. ಯು ವಿಲ್ ರೆಸ್ಟ್ ಇನ್ ದ ವರ್ಕ್. ಯು ವಿಲ್ ರೆಸ್ಟ್ ಇನ್ ಯುವರ್ ಫ್ಯಾಮಿಲಿ. ಪ್ರೈಸ್ ಗಾಡ್. ಅನೇಕರಿಗೆ ರೆಸ್ಟ್ ಇಲ್ಲ. ಯಾಕೆ ಇಲ್ಲ? ಅವರು ಸ್ಪಿರಿಚುವಲಿ ಮಲಗಿದ್ದಾರೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತಾರೆ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನು, ಅವನು ಪ್ರಾರ್ಥನೆ ಮಾಡಲಿ, ಮೊದಲು ದೇವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಲಿ. ಸಂತೋಷ ಪಡ್ತಾ ಇದ್ದಾನೋ, ಪ್ರಾಬ್ಲಮ್ ಹೋಯ್ತಾ, ಈಗ ಕೀರ್ತನೆ ಹಾಡು. ಈಗ ಪುನಃ ಅದೇ ಪ್ಯಾಟರ್ನ್ ಯೂಸ್ ಮಾಡಬೇಡ. ಓ ಬಾಧೆ 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 ಅಂತ. ಸಂತೋಷ ಪಡುವಾಗ ಸಂತೋಷ ಪಡು. ಓಕೆ ಓಕೆ, ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಲೆಟ್ ಅಸ್ ಪ್ರೇ. ಒಂದು ವೇಳೆ ನೀವು ಯಾರು ಯೇಸುವನ್ನು ರಕ್ಷಕನ ಒಡೆಯರೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತನು ನನಗೋಸ್ಕರ ಬಾಧೆಯನ್ನು ಅನುಭವಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನ ಹೃದಯ ನಂಬುತ್ತಾ ಇದೆ. ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ರಕ್ಷಣೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಐ ಥ್ಯಾಂಕ್ ಯು ಲಾರ್ಡ್, ಯರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್, ಯರ್ ಫೇವರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂತೆ, ಪ್ರಾರ್ಥನೆಯಲ್ಲಿ ಕಳೆಯುವಂತೆ, ವಾಕ್ಯದಲ್ಲಿ ಕಳೆಯುವಂತೆ ನಿನ್ನವನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರು ತಮ್ಮನ್ನು ಎವ್ರಿ ಡೇ ವಾಕ್ಯಕ್ಕೋಸ್ಕರ ಕೊಡುವಂತೆ ನೀನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಯಾರು ಕೂಡ ಮೊಂಡಾಗದೆ ಅವರ ಆತ್ಮದಲ್ಲಿ ಶಾರ್ಪ್ ಆಗಲಿ. ಪ್ರತಿಯೊಂದು ಪರಿಸ್ಥಿತಿಗಳನ್ನು ಕರ್ತನೆ ನಿನ್ನ ಆತ್ಮನ ಮೂಲಕ, ಪವಿತ್ರಾತ್ಮನ ಬಲದಿಂದ ಅವುಗಳ ಮೇಲೆ ದೊರೆತನ ಮಾಡಲಿ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್.